ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ವ್ಲಾಗ್ನ ಆರಂಭ ನಾವು ಮನೆ ಟೆರೇಸಿಂದ. ಆ್ಯಂಡ್ ಇಲ್ಲಿ ನಮ್ಮ ಬೆಡ್ಡು ಒಣಹಾಕ್ಲಿಕ್ಕೆ ಇಟ್ಟಿದ್ದೀವಿ. ಸೊ ಫೈನಲಿ ಒಣಗಿದೆ. ಇದನ್ನು ತೊಗೊಂಡು ಮನೆಗೆ ಹೋಗಿಟ್ಬಿಟ್ಟು ಸೊ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು. ಅಂದರೆ ಮೊಬೈಲ್ ರೀಚಾರ್ಜ್ ಮಾಡಿಸಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ದೂರ ಇದೆ ಗೈಸ್ ನಮ್ಮ ಮನೆಯಿಂದ. 2 ಕಿಲೋಮೀಟರ್ ಇದೆ. ಸೊ ಅಲ್ಲಿಗೆ ಹೋಗಿ ರೀಚಾರ್ಜ್ ಮಾಡಿಸ್ಕೊಂಬಂದು ಮತ್ತೆ ಇನ್ನೊಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಡನ್, ಬನ್ನಿ ಗೈಸ್, ಲೆಟ್ಸ್ ಗೋ. ರೀಸೆಂಟ್ಲಿ ಎಷ್ಟು ವೀಡಿಯೋ ಬಂದಿದೆ ಅದೆಲ್ಲ ನಾನು ನೈಟ್ ಟೈಮಲ್ಲೇ ಮಾಡಿದ್ದೀನಿ. ಸೊ ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ. ಅದಕ್ಕೋಸ್ಕರ ಇವತ್ತು ನಾವು ಡೇ ಟೈಮಲ್ಲಿ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಬ್ಲಾಗಲ್ಲಿ ಆ್ಯಕ್ಚುಲಿ ಮೈಕ್ ಪ್ರಾಬ್ಲಮ್ ಆಗಿದೆಯಲ್ಲ, ಸೊ ನಾನು ನಾರ್ಮಲ್ ಫೋನಿಂದನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾವ ಥರ ಬರ್ತೀನಿ ಅಂತ ನೀವೇ ಹೇಳಿ ಗೈಸ್. ಬಿಕಾಸ್ ನನ್ನ ಮೈಕ್ ಕೆಟ್ಟೋಗಿದೆ, ಅದರ ರಿಸೀವರ್ ಕೆಟ್ಟೋಗಿದೆ. ಸೊ ಅಲ್ಲಿಂದ ಸಿಗ್ನಲ್ ಹೋಗುತ್ತೆ ಆ್ಯಂಡ್ ಮೈಕಿಗೆ ರಿಸೀವರ್ ಕೆಟ್ಟಿದೆ, ಅದಕ್ಕೆ ತುಂಬ ಪ್ರಾಬ್ಲಮ್ ಆಗಿದೆ. ಸೊ ಇವಾಗ ನಾರ್ಮಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಹೇಗೆ ಅನಿಸಿದೆ ಅಂತ ನೀವು ಹೇಳಿ ಗೈಸ್, ಕಮೆಂಟ್ ಮಾಡಿ ಹೇಳಿ. ಡನ್. ಇವಾಗ 2 ಡ್ರೆಸ್ ಇದೆ. ಸೊ ಇದನ್ನು ತೊಗೊಂಡು ಹೋಗಿ ಕೆಳಗಿಟ್ಬಿಟ್ಟು ಹೋಗಬೇಕು. ಲೆಟ್ಸ್ ಗೋ ಗೈಸ್. ನೋಡಿ ಸನ್ ಎಲ್ಲಿಗೆ ಮಿಡ್ಲ್ ಓದಿದೆ. ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ ನೆಟ್ ಹಾಕ್ಸ್ಲಿಕ್ಕೆ. ಲೆಟ್ಸ್ ಗೋ ಗೈಸ್. ಫೈನಲಿ ರೀಚಾರ್ಜ್ ಮಾಡ್ಸೋಕೆ ಹೊರಟೆ. ಆ್ಯಂಡ್ ಬನ್ನಿ ಗೈಸ್ ಹೋಗೋಣ. ನಿಜವಾಗ್ಲೂ ಸನ್ಲೈಟ್ ಜಾಸ್ತಿ, ಅದಕ್ಕೋಸ್ಕರ ಸನ್ ಗ್ಲಾಸಸ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ ಚೆಕ್ ಮಾಡಿ. ಫೈನಲಿ ಚೇಂಜ್ ಮಾಡ್ಕೊಂಡಿದ್ದೀವಿ, ಇವಾಗ ಹೋಗ್ಬೇಕು ಗೈಸ್. ಗೈಸ್ 3 ದಿನ ಕಾಲೇಜ್ ಇತ್ತು, ನೆಕ್ಸ್ಟ್ ಲೆವೆಲ್ ಕಾಲೇಜಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ನಾವು ಸ್ವಲ್ಪ ಫ್ರೀ ಆಗಿದ್ದೀವಿ. ಐ ಮೀನ್ ಕಾಲೇಜ್ ಹೋಗಿಲ್ಲ ಗೈಸ್ ಇವತ್ತು. ಸೊ ಅದಕ್ಕೋಸ್ಕರ ಫ್ರೀಯಾಗಿ ಬ್ಲಾಗ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ಚಾನ್ಸ್ ಮಾಡ್ಕೊಂಡಿರೋದು ರಿಸ್ಕ್ ತೊಗೊಂಡು ಹಾಲಿಡೇ ಮಾಡಿ ಸ್ಕಿಪ್ ಮಾಡಿ. ಆ್ಯಂಡ್ ಬನ್ನಿ ಗೈಸ್, ಇವತ್ತೊಂದು ಒಳ್ಳೆ ವಂಡರ್ಫುಲ್ ಬ್ಲಾಗ್ ಮಾಡೋಣ ಗೈಸ್. ಬ್ಯಾಂಗ್ಳೂರಲ್ಲಿ ಬಿಸಿಲಿದ್ರು ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಅಡ್ಡಾಡ್ತಿರ್ತಾರೆ ಗೈಸ್. ಕಾಂಟೆಂಟ್ ಕ್ರಿಯೇಟರ್ ಲೈಫ್ ಹೇಗಿರುತ್ತೆ ಅಂದರೆ, ಒಂದು ಸಲ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಮಾಡಲೇಬೇಕಿಲ್ಲ ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ವಿಲ್ ಪೇ ಆಫ್. ವಿತ್ ದಟ್ ಹೋಪ್ ಐ ಆಮ್ ಬ್ಲಾಗಿಂಗ್ ಡೈಲಿ ಗೈಸ್. ನೋಡಿ ಗೈಸ್, ಯಾವ ಥರ ಕಾರಿದೆ, ಸ್ವಿಫ್ಟ್ ಮಾಡಿಫೈ ಮಾಡಿದ್ದಾರೆ. ಡಾಗ್ಸ್ ನೋಡಿ ಎಲ್ಲ ಚಿಲ್ ಮಾಡ್ತಾಯಿದೆ ಗೈಸ್. ಬಿಸಿಲಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ, ಮೊಬೈಲಿಗೆ ಹೀಟ್ ಆಗ್ತಿದೆ ಗೈಸ್. ದೂರವರೆಗೂ ಬಸ್ ಕಾಣ್ತಾ ಇಲ್ಲ, ಕಾಣ್ತಾ ಇದೆ ಬಟ್ ಗೌರ್ಮೆಂಟ್ ಬಸ್ಸು, BMTC ಬಸ್ ಇಲ್ಲ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಇವಾಗ ರೀಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೇಕು. ಕಂಪ್ಲೀಟ್ ಆಯಿತು. ಸೊ ಗೈಸ್ ಫೈನಲಿ ನಮ್ಮ ರೀಚಾರ್ಜ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಆಫ್ಟರ್ನೂನ್ ಟೈಮ್. ಸೊ ಅದಕ್ಕೋಸ್ಕರ ಇವಾಗ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಎಷ್ಟು ಚಾರ್ಜ್ ಆಗುತ್ತೆ ಅಂತ ಬನ್ನಿ ನೋಡೋಣ. ಲೆಟ್ಸ್ ಗೋ ಗೈಸ್. 10 ರೂಪೀಸಲ್ಲಿ ಎಷ್ಟು ಊಟ ಬರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ನನ್ನ ಹತ್ರ ಆ್ಯಕ್ಚುಲಿ 20 ರೂಪೀಸ್ ಇದೆ, ಬಟ್ ನಾನು ಜಸ್ಟ್ 10 ರೂಪೀಸ್ ಇನ್ವೆಸ್ಟ್ ಮಾಡಿ ಹೋಗ್ತಾ ಇದ್ದೀನಿ. 10 ರೂಪೀಸ್ ಊಟ ತೊಗೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಸಿಗುತ್ತೆ ನೋಡಿ. ಸೊ ಗೈಸ್ ಫೈನಲಿ ಇಂದಿರಾ ಕ್ಯಾಂಟೀನ್ಗೆ ಬಂದಾಯಿತು. ಬನ್ನಿ ಗೈಸ್, 10 ರೂಪೀಸಿಗೆ ಏನು ಸಿಗುತ್ತೆ ನೋಡಿ. ಗೈಸ್ ಫೈನಲಿ ಇಂದಿರಾ ಕ್ಯಾಂಟೀನಲ್ಲಿ ಬಂದು ಅನ್ನ ಸಾಂಬಾರು ಚಪಾತಿ ತಿಂದಾಯಿತು. 20 ರೂಪೀಸ್ ಆಯಿತು. ಆ್ಯಂಡ್ ಇಂದಿರಾ ಕ್ಯಾಂಟೀನಲ್ಲಿದೆ, ಚೆಕ್ ಇಟ್ ಆಫ್. ಎಲ್ಲ ಫೆಸಿಲಿಟಿ ಇದೆ. ಅಂದರೆ ಈ ಥರ ಸೇಮ್ ಟೈಲ್ ಇದೆ ಆ್ಯಂಡ್ ಇಲ್ಲೂ ಇದೆ. ಆ್ಯಂಡ್ ಇಲ್ಲಿ ಕೆಳಗೆ ಕೂತ್ಕೊಂಡು ಇಲ್ಲೊಂದು ಚೇರ್ ಮಾಡಿದ್ದಾರೆ ಗೈಸ್. ವುಡನ್ ಅಲ್ಲ, ಇದು ಸಿಮೆಂಟಿಂದ ಒಂದು ಚೇರ್ ಮಾಡಿದ್ದಾರೆ. ಡಸ್ಟ್ಬಿನ್ಸ್ ಇದೆ, ಹ್ಯಾಂಡ್ ವಾಶ್ಗೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್ ಗೌರ್ಮೆಂಟವರು. ಆಫ್ಟರ್ನೂನ್ ಟೈಮಲ್ಲಿ ಇದರಲ್ಲಿ ಕುತ್ಕೊಂಡು ನೆಕ್ಸ್ಟ್ ಲೆವೆಲ್ ಸುಡ್ತಾ ಇದೆ ಗೈಸ್. ಫುಲ್ ಸುಡ್ತಾ ಇದೆ, ಬಿಸಿ ಇದೆ ಇಂದಿರಾ ಕ್ಯಾಂಟೀನ್ ಸರೌಂಡಿಂಗ್. ಸೊ ಗೈಸ್ ಫೈನಲಿ ಊಟ ಮುಗಿಸಿದ್ದೀವಿ. ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಾಯಿತು. ಆ್ಯಂಡ್ ಇವಾಗ BMTC ಬಸ್ಗೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲೊಂದು ಬಸ್ ಇದೆ, ಬಟ್ ಎಕ್ಸ್ಪ್ರೆಸ್ ಬಸ್ಸು. ಸೊ ನಾರ್ಮಲ್ ಬಸ್ಸಲ್ಲಿ ಹೋಗಬೇಕು. ನಾರ್ಮಲ್ ಬಸ್ಸಲ್ಲಿ ಹೋಗಿ ರೀಚ್ ಆಗಬೇಕು. ಮನೆಗೆ ರೀಚ್ ಆಗಿ ಮನೇಲಿ ವರ್ಕ್ ಮಾಡಬೇಕು. ಡನ್.
ಗೈಸ್ ಬಿಸಿಲು ಜಾಸ್ತಿ ಇದೆ. ಗೈಸು ರೀಚಾರ್ಜ್ ಮಾಡ್ಸೋಕೆ ಹೋಗಿರೋದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಯಿತು ಆ ವೀಡಿಯೋದಲ್ಲಿ ಕಾಪಿರೈಟ್ ಬಂದಿದೆ. ಪ್ರಾಬ್ಲಮ್ಸ್ ಬರುತ್ತೆ ಅಂದ್ಬಿಟ್ಟು ವ್ಲಾಗ್ ಅಪ್ಲೋಡ್ ಮಾಡೋದು ನಿಲ್ಸೋದ ಚಾನ್ಸೇ ಇಲ್ಲ ಗೈಸ್. ವ್ಲಾಗ್ ಅಪ್ಲೋಡ್ ಮಾಡೇ ಮಾಡ್ತೀನಿ.